ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಗೀತಕ್ಕೆ ಕಲ್ಲನ್ನು ಕರಗಿಸುವ ಶಕ್ತಿ ಇದೆ ಅನ್ನೋ ಮಾತನ್ನ ನಾವು ಕೇಳಿರ್ತೀವಿ. ಅಂದಮೇಲೆ ಎರಡು ಮನಸ್ಸುಗಳನ್ನ ಒಂದುಗೂಡಿಸೋಕೆ ಸಾಧ್ಯ ಇಲ್ವಾ? ಎಸ್, ನಾವಿವತ್ತು ಹೇಳ್ತಾ ಇರೋದು ಅಂತಹದ್ದೇ ಒಂದು ಅಪರೂಪದ ಜೋಡಿಯ ಕಥೆ. ಆತ ಡ್ರಮ್ಸ್ ವಾದಕ, ಆಕೆ ಮಧುರ ಕಂಠದ ಗಾಯಕಿ. ಅವರಿಬ್ಬರ ನಡುವೆ ಪ್ರೀತಿ ಹೊಮ್ಮಿಸಿದ್ದು ಇದೇ ಸಂಗೀತ. ಆಕೆಯ ಮಧುರ ಕಂಠದಲ್ಲಿ ಹಾಡು ಹೊಮ್ಮಿದ್ರೆ ಆತ ತನ್ನ ಡ್ರಮ್ಸ್ ಮೂಲಕ ಹಿಮ್ಮೇಳ ಹಾಕ್ತಾನೆ. ಹೌದು, ನಾವು ಹೇಳ್ತಾ ಇರೋದು ಕರ್ನಾಟಕದ ಜನಪ್ರಿಯ ಡ್ರಮ್ಮರ್ ಅರುಣ್ ಕುಮಾರ್ ಹಾಗೂ ಹೆಮ್ಮೆಯ ಗಾಯಕಿ MD ಪಲ್ಲವಿಯವರ ಪ್ರೇಮ್ ಕಹಾನಿಯನ್ನ. ನನ್ನ ಬಾಲ್ಯದಿಂದಲೂ ನಾನು ಓದೋದಕ್ಕಿಂತ ಡ್ರಮ್ಸ್ ಬಗ್ಗೆ, ಮ್ಯೂಸಿಕ್ ಬಗ್ಗೆನೇ ಆಸಕ್ತಿ ಜಾಸ್ತಿ. ನಾನು ಓದಿದ್ದೆ ತುಂಬ ಕಮ್ಮಿ. ಎಕ್ಸಾಮಿನೇಷನ್ ಇದ್ದಾಗ ಎಷ್ಟು ಓದಬೇಕೋ ಅಷ್ಟು ಓದ್ತಾ ಇದ್ದೆ ಅಷ್ಟೆ. ಐ ಆಮ್ ಆ್ಯಾವ್ರೇಜ್ ಸ್ಟೂಡೆಂಟ್. ನಾನು ಫಸ್ಟ್ ಟೈಮ್ ನಾನು ನುಡಿಸಿದ್ದು ನಮ್ಮ ಮನೇಲಿ ನಮ್ಮ ತಾಯಿ ಹೇಳ್ತಾರೆ 3.5 ವರ್ಷನೋ ನಾನು ಫಸ್ಟ್ ಟೈಮ್ ನುಡಿಸಿದ್ದು ಅಂತ. ಹಂಗಿಂದನೇ ನನಗೆ 95 ನಾನು SSLC ಮುಗಿಸಿದೆ. ಅದಾಗಿದ್ದ ತಕ್ಷಣ ನಮ್ಮ ತಂದೆ ನನಗೆ ನಾನು APS ಅಲ್ಲಿ ಫಸ್ಟ್ PU ಸೇರಿಕೊಂಡೆ ಆರ್ಟ್ಸ್ ಕಾಲೇಜ್ಗೆ. ಬಟ್ ನನ್ನ ಮ್ಯೂಸಿಕ್ ಮೇಲಿರೋ ಒಲವಿಂದ ನಾನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸ್ಟಡೀಸು. ನಮ್ಮ ತಂದೆ ನನಗೆ ಹೇಳಿದ್ರು, ಯಾವ್ದಾರ ಒಂದು ಸರಿಯಾಗಿ ಮಾಡು ಅಂತ ನಮ್ಮ ತಂದೆ ತಾಯಿ ಹೇಳಿದ್ರು. ಅವತ್ತಿಂದ ಮ್ಯೂಸಿಕ್ ಮ್ಯೂಸಿಕ್ ಮ್ಯೂಸಿಕ್. ಕಲಾಮಂದಿರ, ನಮ್ಮ ಎಸ್ ಮೂರ್ತಿಯವ್ರ ಮನೆ ಕಲಾಮಂದಿರಕ್ಕೆ ಬಂದರೆ ಅಲ್ಲಿ ಗೊತ್ತಾಗತ್ತೆ ಯಾರೇ ಮಕ್ಕಳು ಅಲ್ಲಿ ಬೆಳೆದ್ರೂ ಈ ಕಲೆಯ ಪ್ರಪಂಚದಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಅಷ್ಟು ಅದರ ಪ್ರಭಾವ ಆ ಮನೆಯಲ್ಲಿದೆ. ಆ್ಯಂಡ್ ನಮ್ಮ ಮನೆಯಲ್ಲಿ ಕೂಡ ನಮ್ಮ ತಾಯಿ ಸಂಗೀತ ಅಭ್ಯಾಸ ಮಾಡ್ತಾಯಿದ್ರು, ಅವರು ಸಂಗೀತ ಕಲಿತಾಯಿದ್ರು. ಮತ್ತು ನಮ್ಮ ಮನೆಯಲ್ಲಿ ಎಲ್ಲ ನಾಟಕಗಳು, ತುಂಬ ಕಲಾವಿದರು ಬಂದು ಹೋಗೋದು ಎಲ್ಲ ಇತ್ತು. ಹಾಗಾಗಿ ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ ಯಾವಾಗ ಸಂಗೀತ ಅಥವಾ ನಾಟಕದಲ್ಲಿ ಆಸಕ್ತಿ ಹುಟ್ಟಿತು ಅಂತ ನನಗೆ ನೆನಪಿಲ್ಲ. ಹಾಗೆ ಬೆಳ್ಕೊಂಡು ಹಾಗೆ ಬಂದ್ಬಿಡ್ತು. PUCನಲ್ಲಿದ್ದಾಗ ಅನಿಸುತ್ತೆ, ಆಗ ರೆಕಾರ್ಡಿಂಗ್ಸ್ ಎಲ್ಲ ಹಾಡೋಕ್ಕೆ ಪ್ರಾರಂಭ ಮಾಡಿದ್ದೆ. ಆ್ಯಂಡ್ ಅರುಣ್ ಕೂಡ ಆಗ ರೆಕಾರ್ಡಿಂಗ್ ಫೀಲ್ಡಲ್ಲಿ ಸಾಕಷ್ಟು ಹೆಸರು ಮಾಡಿದರು. ಆ ಟೈಮಲ್ಲಿ ಒಂದು 3-4 ವರ್ಷ ಒಟ್ಟಿಗೆ ತುಂಬ ಕೆಲಸ ಮಾಡಿದ್ವಿ ಅನಿಸುತ್ತೆ ಅಲ್ವಾ ಅರುಣ್? ಹಾಗೆ ತುಂಬ ವರ್ಕ್ ಮಾಡಿ ಜೊತೆಗೆ ಫ್ರೆಂಡ್ಶಿಪ್ ಹಾಗೆ ಬೆಳೀತು. ಮಾಧವ ನಿನ್ನ ಕೊರಳಿನ ಭಾವವ ಉಲಿಯುವ ಕೊಳಲಿನ ಬಿದಿರಾಗುವೆನಾ. ಮಾಧವ ನಿನ್ನ ಕೊರಳಿನ ಭಾವವ ಉಲಿಯುವ ಕೊಳಲಿನ ಬಿದಿರಾಗುವೆ ನಾ. ನಿನ್ನೆದೆ ಮೇಗಡೆ ನಲಿಯುವ ಮಾಲೆಯ ನಿನ್ನೆದೆ ಮೇಗಡೆ. ಫಸ್ಟ್ ಟೈಮ್ ಪಲ್ಲವಿ ನೋಡಿದ್ದು ರಾಜು ಆನಂದ್ ಸ್ವಾಮಿ ಅವ್ರ ಪ್ರೋಗ್ರಾಮಲ್ಲಿ ಇರ್ಬೋದು. ನಾನು ರಾಜು ಸರ್ ಫ್ಯಾನ್, ಮೇಜರ್ ಫ್ಯಾನ್. ಅವ್ರ ಕಾನ್ಸರ್ಟ್ಸ್ಗೆಲ್ಲ ಫ್ರೀ ಇದ್ದರೆ ನಾನೇ ಹೋಗಿ ನುಡಿಸ್ತಾ ಇದ್ದೆ. ಅಂದರೆ ಅವರು ಕರಿಯೋರು, ಬಾ ನುಡಿಸು ಅಂತ. ಆಮೇಲೆ ನಾನು ಫ್ರೀ ಇದ್ದರೆ ಕಾನ್ಸರ್ಟ್ ಕೇಳೋಕ್ಕೂ ಹೋಗ್ತಾಯಿದ್ದೆ. ಆವಾಗ ರಾಜು ಸರ್ ಅವ್ರ ಸಿಸ್ಟರ್ ಒಂದು ಕಡೆ, ಪಲ್ಲವಿ ಒಂದು ಕಡೆ ಕೂತ್ಕೊಂಡು ಹಾಡೋರು ರಾಜು ಸರ್. ಅದು ಬಿಟ್ಟರೆ ಇನ್ನು ಜಾಸ್ತಿ ನಮ್ಮದು ರ್ಯಾಪು ಬಿಲ್ಡ್ ಆಗಿದ್ದು ರೆಕಾರ್ಡಿಂಗಲ್ಲ. ಆವಾಗ ನಮ್ಮದೊಂದು 5-6 ಜನದ ಗ್ಯಾಂಗ್ ಇತ್ತು. ಪಲ್ಲವಿ, ನಾನು, ಪ್ರವೀಣ್ ಡಿ ರಾವ್ ಅವರು ಮ್ಯೂಸಿಕ್ ಡೈರೆಕ್ಟರ್, ಅವರು ಪ್ರವೀಣ್ ಗೋಡ್ಕಿಂಡಿ, ಆಮೇಲೆ ಮಧು, ತಬಲಾ ಮಧು. ನಾವಿಷ್ಟು ಜನ ತುಂಬ ಮೇಜರ್. ಎಲ್ಲ ಕಡೆ ನಾವು ಜೊತೆಗಿರ್ತಾ ಇದ್ವಿ. ರೆಕಾರ್ಡಿಂಗ್ ಅಂದರೂ ನಮ್ಮದು ಗ್ಯಾಂಗ್ ಇದ್ದೇ ಇರೋದು. 2000 ಒಂದು ದೊಡ್ಡ ಪ್ರೋಗ್ರಾಮ್ ಆದಮೇಲೆ ನನಗೆ ಅವಾಗಲೂ ನಾನು ಪ್ರಪೋಸ್ ಮಾಡಿರಲಿಲ್ಲ. 2001 ನಾನು ಪ್ರಪೋಸ್ ಮಾಡಿದ್ದು ಫೆಬ್ರವರಿಯಲ್ಲಿ, ವ್ಯಾಲೆಂಟೈನ್ ಡೇ ದಿನ. ನನಗೇನೋ ಒಂದು ಸರ್ಪ್ರೈಸ್ ಆಗಿ ಅವರೇನು ಪ್ರಪೋಸ್ ಮಾಡಲಿಲ್ಲ, ಗೊತ್ತಿತ್ತು ಇಬ್ರಿಗೂ. ಒಂದು ಫ್ರೆಂಡ್ಶಿಪ್ ಮೊದಲು ಒಂದು ಬಲವಾದ ಸ್ನೇಹ ಇತ್ತು.
ಆ್ಯಂಡ್ ತುಂಬ ವರ್ಷಗಳ ಕಾಲ ಒಟ್ಟಿಗೆ ಕೆಲಸ ಮಾಡಿದ್ವಿ, ಒಂದು ವರ್ಕಿಂಗ್ ರಿಲೇಷನ್ಶಿಪ್ ಇತ್ತು. ಆ್ಯಂಡ್ ನಮ್ಮ ಮನೆಗಳಲ್ಲಿ ಆಗ್ತಾ ಇದ್ದ ಕಷ್ಟ ಸುಖಗಳನ್ನು, ನೋವು ನಲಿವುಗಳನ್ನು ಹಂಚ್ಕೋತಾ ಇದ್ವಿ ಆ್ಯಸ್ ಫ್ರೆಂಡ್ಸ್. ಆ್ಯಂಡ್ ಎಲ್ಲೋ ಮನಸ್ಸಲ್ಲಿ ಅನಿಸ್ತಾ ಇತ್ತು, ಆ್ಯಂಡ್ ತುಂಬ ನಮ್ಮಲ್ಲಿ ಒಂದು ಏನು ವಿ ಎಂಜಾಯ್ ಈಚ್ ಅದರ್ಸ್ ಕಂಪನಿ ಅನ್ನೋದು ಒಂದಿತ್ತು ಮನಸ್ಸಲ್ಲಿ. ನಲ್ಮೆಯ ನಾವಿಕನೇ ಎಂದು ನಿನ್ನ ಆಗಮನ, ನೀ ಎಲ್ಲಿಯೇ ಅಡಗಿದರು ಅಲ್ಲೇ ನನ್ನ ಈ ಗಮನ, ಈ ಪ್ರೀತಿಯ ಪರಿಣಾಮ ನಿನಗೂ ಕೂಡ ಹೀಗೆ. ತಮ್ಮ ಬದುಕಿನಲ್ಲಿ ಮಧುರ ಪ್ರೀತಿಯ ಕಂಪನ್ನ ಹರಿಸಿದ ಜನ್ಮದ ಗೆಳತಿಯ ಬಗ್ಗೆ ಇನ್ನೂ ಅನೇಕ ಸಂಗತಿಗಳನ್ನ ಅರುಣ್ ಹೇಳ್ತಾರೆ. ಅದನ್ನ ಕೇಳೋ ಮೊದಲು ಒಂದು ಚಿಕ್ಕ ಬ್ರೇಕ್.